ಎಷ್ಟೊಂದು ಹೆಣ್ಮಕ್ಳು ಉಸಿರು ಪ್ರಳಯಾಂತಕ್ರದರ್ರಿ. ಯಾರು ಏನು ಅಂತ ಗೊತ್ತಿಲ್ರಿ. ಈ ಹೆಣ್ಮಗಳೇ ನಮಗ್ ಸಾಕ್ಷಿ ರೀ. ಸರ ಏನ ಹೇಳ್ತೀನಿ, ಕೋಪ ಮಾಡ್ಕೋಬೇಡ್ರಿ. ಈಗ ನಾನು ಕೋಪ ಮಾಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ, ಹೇಳು. ಏನಿಲ್ರಿ ಸರ, ನೀವು ಕೋಪದಿಂದ ಮಾತಾಡಿ, ಆ ಹುಡುಗಿನೂ ಕೋಪದಿಂದ ಮಾತಾಡಿದ್ರ ಅದು ಸ್ವಲ್ಪ ನೋಡ್ಕೊಂಡ್ ಮಾತಾಡ್ರಿ ಅಂತ. ನಾನೊಂದು ಹೇಳಿದ್ರೆ ನೀನ್ ಕೋಪಿಸ್ಕೊಳ್ಳಲ್ಲ ಸರ, ನೀವ್ ಹೇಳ್ದಂಗ್ ನಾನ್ರಿ. ನೀನೊಬ್ಬ ಮೂರ್ಖ ಪೊಲೀಸ್. ಸರ್, ಕೋಪ ಮಾಡ್ಕೊಳ್ದೆ ಮಾತಾಡಿ ಅಂತ ಸಿಂಪಲ್ ಆಗಿ ಹೇಳೋದ್ ಬಿಟ್ಬಿಟ್ಟು ದಿಸ್ ಪಾರ್ಟ್ ಆಫ್ ದ ಪ್ರೋಗ್ರಾಮ್ ಇಸ್ ಬ್ರಾಟ್ ಯು ಬೈ ಅಂತ ಹೇಳ್ಬಿಟ್ಟು, ಸರ್ ನನ್ ಬಗ್ಗೆ ತಪ್ಪು ತಿಳ್ಕೊಬೇಡಿ, ಕೋಪ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ಟು, ನನ್ ಮೇಲೆ ಕೋಪ ಮಾಡ್ಕೊಳ್ತಾರ ಅವ್ರ ಮೇಲೆ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಿಯಲ್ಲ, ನಾನು ಯಾಕೆ ಅವ್ರ ಮೇಲೆ ಕೋಪ ಮಾಡ್ಕೋತೀನಿ? ಸಾರಿ ಸರ್. ನಿಂತರ ಮೂರ್ಖ ಹುಡುಗಿನ ಅದು. ಸಾರಿ ಸರ್. ಬ್ರೇಕ್ಗೆ ತಗೊಳ್ದೆ ಇಲ್ಲೇ ನಿಂತ್ಕೋಬೇಕು. ಒಂದಕ್ಕೆ ಹೋಗಂಗಿಲ್ಲನ್ರಿ. ನಮಸ್ತೆ. ಯಾರು? ಕದಿರ್ವೇಲನ್ ಇನ್ಸ್ಪೆಕ್ಟರ್. ಒಳಗ್ ಬರ್ಬೋದಾ? ಏನ್ರಿ ಪೊಲೀಸ್ ಬಂದಿದ್ದಾರೆ? ನಮಸ್ತೆ ಸರ್. ನಮಸ್ಕಾರ. ನಾವು ಯಾವ ಕಂಪ್ಲೇಂಟು ಕೊಟ್ಟಿಲ್ಲ. ನಾವು ಯಾರ ಬಗ್ಗೆನೂ ಮಾತಾಡೋದಕ್ಕೆ ತಯಾರಿಲ್ಲ, ಪ್ಲೀಸ್. ಅಲ್ಲ, ನಾನು ಏನ್ ಹೇಳಕ್ ಬಂದೆ ಅಂದ್ರೆ, ಪ್ರೈಸ್ ದ ಲಾರ್ಡ್. ನಾನು ನಿನ್ನ ಬಿಟ್ಟು ದೂರ ಹೋಗುವುದೂ ಇಲ್ಲ, ನಿನ್ನ ಕೈ ಬಿಡುವುದೂ ಇಲ್ಲ. ಜೀಸಸ್ ಇದನ್ನ ಸಪ್ರೇಟ್ ಆಗಿ ಒಬ್ಬೊಬ್ರಿಗೂ ಹೇಳಕ್ಕಾಗಲ್ಲ. ವಾಟ್ಸಪ್ಪಲ್ಲಿ ಗ್ರೂಪ್ ಮೆಸೇಜ್ ಕಳ್ಸಕ್ ಆಗದೆ ಇರೋದಕ್ಕೇನೆ ಹೆತ್ತೋರ್ ಮೂಲಕ ಮಕ್ಕಳ ಮನಸ್ಸಲ್ಲಿ ಇದನ್ನ ಆಳವಾಗಿ ನಂಬಿಕೆನ ಮೂಡಿಸ್ತಾರೆ. ಡೇವಿಡ್ ಆಶೀರ್ವಾದ ಹವಲ್ದಾರ್, ರಿಟೈರ್ಡ್. ಒಬ್ಬ ಅಪ್ಪನಾಗಿ ನಿಮ್ಮ ಕರ್ತವ್ಯನ ನೀವು ಸರಿಯಾಗಿ ನಿಭಾಯಿಸ್ತಾ ಇದ್ದೀರಾ. ಆದ್ರೆ ನಾನು ಸಿಂಗಲ್ ಪೇರೆಂಟ್ ಆಗಿ ಮಗುನ ಸರಿಯಾಗಿ ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು ಡ್ಯೂಟಿ ಅಂತ ಬಂದ್ಬಿಟ್ರೆ ಅದು ಪಬ್ಗೆ ಹೋಗ್ತಿದ್ಯಾ ಬಾರ್ಗೆ ಹೋಗ್ತಿದ್ಯಾ ಅಂತ ಹೇಗ್ ಗೊತ್ತಾಗುತ್ತೆ? ಗೊತ್ತಿಲ್ಲ. ನಶೆಯಲ್ಲಿ ಮಾಡಿಯಿಂದ ಕೆಳಗೆ ಬೀಳೋವರೆಗೂ ಗೊತ್ತಿಲ್ಲ. ನಶೆಯಿಂದ ಹೊರಗೆ ತಂದಿರೋ ಮಗುನ ಸುರಕ್ಷಿತವಾಗಿ ನೋಡ್ಕೋಬೇಕು ಅನ್ನೋ ಚಿಂತೆ ನಿಮಗಿದೆ. ಕಳ್ಕೊಂಡಿರೋ ನಾನು ಇನ್ನೊಂದು ಹುಡುಗಿ ಅದೇ ಪರಿಸ್ಥಿತಿಗೆ ಹೋಗ್ಬಾರ್ದು ಅಂತ ಚಿಂತಿಸ್ತಾ ಇದ್ದೀನಿ. ಈಗ ನಾನು ಕದಿರ್ವೇಲನಲ್ಲ, ಡೇವಿಡ್ ಆಶೀರ್ವಾದ ಅದೂ ಅಲ್ಲ, ಒಬ್ಬ ತಂದೆ. ಬರೀ ತಂದೆ. ಈಗ ನೀನ್ ಹೇಳೋ ಒಂದೊಂದು ಮಾತುನು ನಾನ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪೇರೆಂಟ್ಸು ತಮ್ಮನ್ನ ತಾವು ತಿದ್ಕೊಳ್ಳೋಕೆ ಉಪಯೋಗ ಆಗತ್ತೆ. ಹೇಳಿ ಅಮ್ಮ. ಹೇಳಮ್ಮ. ನೀನ್ ಬಾ ಪ್ಲೀಸ್. ನಾನು ರಾಘವಿ ಎಲ್ರೂ ಕಾಲೇಜಿಂದಾನೇ ಫ್ರೆಂಡ್ಸು. ಯಾರ ಬರ್ಡೇ ಇದ್ರೂ ಸೆಲೆಬ್ರೇಟ್ ಮಾಡ್ತಿದ್ವಿ. ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಒಟ್ಟಿಗೆ ಸೆಲೆಕ್ಟ್ ಆದ್ವಿ. ಒಂದೇ ರೂಮ್ ತಗೊಂಡು ಒಟ್ಟಿಗೆ ಇದ್ವಿ. ಕೆಲ್ಸಕ್ಕೆ ಹೋದ್ಮೇಲೂ ಕಾಲೇಜ್ ಥರನೇ ಲೈಫ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಆಗ್ಲೇ ಒಂದಿನ ನನ್ನ ಫ್ರೆಂಡ್ ಬರ್ಡೇಗೋಸ್ಕರ ಒಂದು ಕ್ಲಬ್ಗೆ ಹೋಗಿದ್ವಿ. ಅಲ್ಲೇ ಎಲ್ಲ ಶುರುವಾಗಿದ್ದು. ಮತ್ತೆ ಆ ಕ್ಲಬ್ಗೆ ಹೋಗ್ಬೇಕು ಅನ್ನಿಸ್ತಿತ್ತು. ಅಂಥದ್ದೇನ್ ಸೆಳಿತಿರೋದಂತ ನೋಡಿದ್ರೆ ಆ ಕ್ಲಬ್ ಓನರ್ ಜೋ ಹಾಕಿದ ಮ್ಯೂಸಿಕ್. ಅದಕ್ಕೋಸ್ಕರ ಒಂದು ರೂಮೇಟ್ ಇದ್ದ. 3 ದಿನದಲ್ಲಿ ನನ್ನ ಫ್ರೆಂಡ್ ಒಬ್ಳು ತಲೆ ತಿರುಗಿ ಬಿದ್ಲು. ರಾಘವಿ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ಲು. ತಲೆ ತಿರುಗ್ದವಳು ಸತ್ತೇ ಹೋಗ್ಬಿಟ್ಲು. ಆದ್ರೆ ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡ್ದೆ. ನಾವು ಕ್ಲಬ್ಬಲ್ಲೇ ಇದ್ವಿ. ಆ ಮ್ಯೂಸಿಕ್ ಅಷ್ಟು ಅಡಿಕ್ಟ್ ಆಗಿತ್ತು. ಇನ್ನೂ ಇಬ್ರು ತಲೆ ತಿರುಗಿ ಕೋಮಾಗೆ ಹೋಗ್ಬಿಟ್ರು. ರಾಘವಿ ಕ್ಲಬ್ಗೆ ಬಂದು ಜೋ ಜೊತೆ ಜಗಳ ಆಡಿದ್ಲು. ಏನ್ ನಡೀತಿದೆ? ನನ್ ಫ್ರೆಂಡ್ಸ್ ಎಲ್ಲ ಸಾಯ್ತಿದಾರ್ ಕಣೋ.
ಮರ್ಯಾದೆಯಿಂದ ಹೇಳಿ ಏನ್ ಮಾಡ್ತಿದ್ದೀರಾ? ಏನೋ ತಪ್ಪು ನಡೀತಾ ಇದೆ. Yo, everything is legal. You guys get out. Take her out. ನಾನು ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಆದ್ರೆ ಅಜ್ಜು ಅವಳನ್ನ ಕಸದ ತರ ಹೊರಗೆ ಹಾಕ್ಬಿಟ್ಟ. ಅದಾದ್ಮೇಲೆ 2-3 ಜನ ಹಾಸ್ಪಿಟಲ್ ಸೇರಿದ್ರು. ಆಗ್ಲೂ ನನಗ್ ಸೀರಿಯಸ್ನೆಸ್ ಬರ್ಲಿಲ್ಲ. ಆಮೇಲೆ ಒಂದಿನ ನಂಗೆ ತಲೆ What? ತಿರುಗ್ತು. ಜ್ಞಾನ ತಪ್ಪಿದಾಗ ಈ ಹುಡ್ಗಿರ್ನ ಯಾರೋ ತಪ್ಪಾಗಿ ಬಳಸಿದ್ದಾರೆ. ಹೆಣ್ಮಕ್ಳನ್ನ ಯಾರೋ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಡಾಕ್ಟರ್ ಹೇಳಿದಾಗ ನಂಗೆ ತಡ್ಕೊಳಕ್ಕಾಗ್ಲಿಲ್ಲ. ಕುಡ್ದಿಲ್ಲ, ಸಿಗರೇಟ್ ಸೇರ್ಲಿಲ್ಲ, ಮಾತ್ರೆ ಇಂಜೆಕ್ಷನ್ ಯಾವ್ದೂ ತಗೊಂಡಿಲ್ಲ. ಕ್ಲಬ್ಗೆ ಹೋದಾಗ ಯಾವ್ದೋ ಮ್ಯೂಸಿಕ್ ಹಾಕಿ ಜೀವನೇ ತಗೊಂಡ್ಬಿಟ್ರು. ಒಂದ್ಸಲ ಕೇಳಿದ್ರೆ ಮತ್ತೆ ಮತ್ತೆ ಕೇಳ್ಬೇಕನ್ಸೋ ಮ್ಯೂಸಿಕ್ ಅದು. ಆದ್ರೆ ಅಡಿಕ್ಟ್ ಅಂತ ಹೇಳಿದ್ರೆ ಯಾರೂ ನಂಬ್ತಾ ಇಲ್ಲ. ನಾನ್ ನಂಬ್ತೀನಿ, ಯಾಕಂದ್ರೆ ಅದನ್ನ ನೇರವಾಗಿ ಅನುಭವಿಸಿದ್ದೀನಿ. ಆ ಮ್ಯೂಸಿಕ್ ಕೇಳಿದ ತಕ್ಷಣ ನನ್ನ ದುಃಖ ಎಲ್ಲ ಹೋಗಿರೋ ರೀತಿ ಅನ್ನಿಸ್ತು. ಆದ್ರೆ ಅದನ್ನ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಿತ್ತು. ಆ ಕೆಟ್ಟ ಅಡಿಕ್ಷನ್ನೇ ಅದರ ಪ್ರಾಬ್ಲಮ್ ಅಂತ ಗೊತ್ತಾಯ್ತು. ಆದ್ರಿಂದ ನಿಜವಾಗ್ಲೂ ನಿನ್ನ ಸಮಸ್ಯೆ ನನಗೆ ಅರ್ಥ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ನನ್ನ ಇಲ್ಲಿ ಕರ್ಕೊಂಡು ಬಂದ್ರು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದ ಅಪ್ಪ ಅಮ್ಮನ್ನ ರಾಘವಿ ಮಾತಾಡಿ ಕನ್ವಿನ್ಸ್ ಮಾಡಿದ್ಲು. ನಿನಗಿಂತ ಪರಿಸ್ಥಿತಿ ತಂದಿರೋ ಆ ಕ್ಲಬ್ನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕ್ಲೋಸ್ ಮಾಡಿಸ್ದೆ ಬಿಡಲ್ಲ. ಅದೇ ಅವ್ಳು ಕೊನೆದಾಗ ಮಾತಾಡಿದ್ದು. ನನ್ನ ಫ್ರೆಂಡ್ಸ್ ಸತ್ ಹೋದ್ರು, ರಾಘವಿನ ಕೊಂದು ಬಿಟ್ರು. ಆದ್ರೆ ಅವರು ಅವ್ರ ಕ್ಲಬ್ ನಡೆಸ್ತಾನೆ ಇದಾರೆ ತಾನೆ, ಸಂಪಾದಿಸ್ತಿದ್ದಾರೆ ತಾನೆ. ಜಗತ್ತಿಗೆ ಗೊತ್ತಾಗದೆ ಇರೋ ಈ ನಶೆಯಿಂದ ಪ್ರಜ್ಞೆನೆ ತಪ್ಪು ಹೋಗುತ್ತೆ. ಆದ್ರೆ ನಿಮಗೆ ಏನು ಮಾಡಕ್ಕಾಗ್ತಿಲ್ಲ. ಆದ್ರೆ ಅವಳು ಗೊತ್ತಾಗಿಲ್ಲ, ಹುಚ್ಚಿ ಅವಳು. ನೀವ್ ತಡಿತೀರಾ ಅಂತ ಅವಳು ನಂಬೋದ್ಲು. ಆದ್ರೆ ಅವರು ನಿಮ್ಗಿಂತ, ನಿಮ್ ಪೊಲೀಸ್ಗಿಂತ ತುಂಬಾ ಶಕ್ತಿಶಾಲಿ. ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಇಲ್ಲಿಂದ ಹೋಗಿ. ಸರ್, ಇದಕ್ಕೆ ಸರ್ ನಾನು ಯಾರನ್ನೂ ಒಳಗೆ ಬಿಟ್ಟಿರ್ಲಿಲ್ಲ. ನೋಡಿದ್ರ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಪಾಪ ಸರ್. ಸರ್, ಅವಳು ತುಂಬಾ ಕಷ್ಟಪಟ್ಟು ಬಿಟ್ಟು ಬಂದಿದ್ದಾಳೆ. ಅವಳನ್ನ ಬಿಟ್ಬಿಡಿ. ಅವಳ ಸಾವು ಕಾರಣ ನೀವೇ ಸರ್, ನಿಮ್ಮ ಅಲಕ್ಷ್ಯನೇ. ನಿಮ್ಮನ್ನ ನಂಬಿ ಬಂದು ಹೋಗಿರೋ ಉಸಿರಿಗೆ ಏನು ಉತ್ತರ ಕೊಡೋದು ಹೇಳಿ? ಸುಮ್ನೆ ಕೇಳಕ್ ಬಂದ್ರ? ಕದರ್ ವೇಲನ್ ಹತ್ರ ಹೋಗ್ತೀನಿ, ಖಂಡಿತ ಅವ್ರದನ್ನ ತಡಿತಾರೆ ಅಂದ್ಲು. ಆದ್ರೆ ಅನ್ಯಾಯವಾಗಿ ಅವಳನ್ನ ಕೊಂದು ಬಿಟ್ರಿ. ಇದೆಲ್ಲದಕ್ಕೂ ನೀವೇ ಕಾರಣ, ನೀವೇ ಕಾರಣ. ಸರ ಆ ಹುಡುಗಿ ಹೇಳಿದ್ಲನ್ರಿ? ಮಾತಾಡಿಲ್ಲ, ಉಗುದ್ಲು ಕಮಿಷನರ್ವರೆಗೂ. ಅಲ್ರಿ ಸರ, ನಮ್ಗೆ ಯೂಸ್ ಆಗೋ ಥರ ಏನಾದರೂ ಹೇಳಿದ್ಲು. ಎಲ್ಲದಕ್ಕೂ ಕಾರಣ ಜೋ ಕ್ಲಬ್ಬೆ. ಜೋ ಮ್ಯೂಸಿಕ್ಕಿಂದ ನಶೆ ಹುಟ್ಟಿಸ್ತಾ ಇದ್ದಾನೆ. ಆ ರಾಘವಿ ಆ ಡೈರಿಲಿ ಬರ್ದಿಟ್ಟಿದ್ದಾಳೆ. ಆ ನನ್ನ ಮಗ ನಕುಲನ್ ಅದನ್ನ ಮುಚ್ಚಿಡಕ್ ನೋಡಿದ್ದಾನೆ. ಅದರಿಂದನೇ ಇಷ್ಟು ಸಮಸ್ಯೆ ಆಗಿರೋದು. ಸರ, ನಂಗೆ ರಾಘವಿ ಗೊತ್ತ್ರಿ, ನಕುಲ ಗೊತ್ತ್ರಿ. ಎಲ್ಲ ಕಡೆ ಜೋ ಅಂತದಾರಲ್ಲ, ಈ ಜೋ ಯಾರ್ರಿ ಸರ? ಜೋ ಅಂದ್ರೆ ಜ್ಯೋತಿ ಲಕ್ಷ್ಮಿ, ಡ್ಯಾನ್ಸ್ ಎಲ್ಲ ಆಡ್ತಾಳಲ್ಲ ಅವಳೆ. ಸರ ಸಾರಿ ಸರ. ಯಾಕೆ ಇನ್ನೂ 2 ಸಾರಿ ಕೇಳ್ಬೇಕು ತಾನೆ? ಸಾರಿ ಸರ, ಸಾರಿ ಸರ. ಸಾರಿ ಅಂದ್ರೆ ಗಾಡಿ ಮುಂದೆ ಹೋಗುತ್ತಾ? ಕೀ ಹಾಕಿದ್ರೆ ಹೊರಡ್ತದ್ರಿ. ಹೋಗು ಬೇಗ. ಈಗಲೇ ಹೊರಟೆ ಸರ. ಇವ್ರ ಬಾಯಾಗೊಂದು ಸಿಕ್ಕಾಕೋಬಾರ್ದಯ್ಯಪ್ಪ. ಸರ್, ಇವ್ರಿಗೆಲ್ಲ ನನ್ನ ಬಿಡೋದಕ್ಕೆ ಹೇಳಿ ಸರ್, ಸರ್. ಇವನೇ ಸರ್ ಝೋನ ಹೊಡೆದಾಕಿದ್ದು. ಲೋ, ಇದ್ದಿದ್ ಒಂದೇ ಒಂದ್ ಸಾಕ್ಷಿ ಅವನು ಎತ್ತಿ ತಪ್ಪಿಸ್ಕೊಳ್ಳೋಣ ಅನ್ಕೊಂಡ್ಯಾ? ಇಲ್ಲ ಸರ್, ಸರ್ ನಾನು ಹೇಳೋದನ್ನ ಕೇಳಿ ಸರ್. ಸರ್ ಸರ್ ಏಯ್, ಬಿಡ್ರೋ ನನ್ನ. ಏಯ್, ಎಲ್ಲಿದ್ದೀರಾ? ಸ್ಟೇಷನ್ ಅಲ್ಲಿ ಸರ್. ಆ ನಕುಲನ್ನು ಜೋನು ಪಾರ್ಟ್ನರ್ಸ್ ಅನ್ಸುತ್ತೆ. ಇಬ್ಬರ ಜಗಳದಲ್ಲಿ ನಕುಲನ್ ಜೋನ ಕೊಂದಿದ್ದಾನೆ. ನೀವು ಕೂಡ್ಲೇ ಸ್ಪಾಟ್ಗೆ ಬಂದು ಎಲ್ಲ ಫಾರ್ಮಾಲಿಟೀಸ್ನ ನೋಡ್ಕೊಳ್ಳಿ. ಸರಿ ಸರ್. ಆ ಜೋ ಯಾವ ಕಂಟ್ರಿ ಅಂತಾನೂ ಗೊತ್ತಿಲ್ಲ ಸರ್. ಅವ್ನ ಪಾಸ್ಪೋರ್ಟ್ ಸಿಕ್ಕರೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಲ್ಲ ಅಂದ್ರೆ
ನಾವು ಅರೆಸ್ಟ್ ಮಾಡಿದ್ವಲ್ಲ ಲೋಕೇಶ್, ಅವನ್ನ ನಾವು ನಾಳೆ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು. ಕೋರ್ಟ್ಗೆಲ್ಲ ಬೇಡ, ಎತ್ಬಿಡೋಣ ಅಂತ ಕಮಿಷನರ್ ಹೇಳ್ತಾ ಇದ್ದಾರೆ. ಜೊತೆಗೇನೆ ಇವನು ಕೂಡ ಸೇರಿಸಿ ಕ್ಲೋಸ್ ಮಾಡೋಣ ಅನ್ಕೊಂಡಿದ್ದೀನಿ. ಹೆಂಗೆ? ಚಿಕ್ಕ ಹುಡುಗ ಸರ್. ರಾಘವಿ ಕೂಡ ಚಿಕ್ಕ ಹುಡುಗಿನೇ ಮಹೇಂದ್ರನ್, ಸುಮ್ಮನೆ ಬಿಡಕ್ಕಾಗತ್ತಾ? ಕೋರ್ಟಿಗೆ ಕರ್ಕೊಂಡು ಹೋಗೋಣ ಸರ್. ಅದ್ಬಿಟ್ಟು ನಾವೇ ಸಾಯಿಸೋದು ಪಾಪ ಸರ್. ಪಾಪನೇ. ನಾವು ಕರ್ಕೊಂಡೋಗಿ ಕೋರ್ಟಲ್ಲಿ ಇವನ್ನ ನಿಲ್ಸಿದ್ರೆ ಕೇಸ್ ನಿಲ್ಲೋದಿಲ್ವಲ್ಲ. ನಾಳೆ ನೀವೇ ಸಾಕ್ಷಿ ಹೇಳ್ಬೇಕು. ಕ್ರೈಮ್ ನಡೆದಿದ್ದಿನ ಯಾಕೆ ಹೇಳಿಲ್ಲ ಅಂತ ಅಲ್ಲೊಬ್ರು ಸುತ್ತಿಗೆ ಇಟ್ಕೊಂಡು ಕೇಳ್ತಾರಲ್ಲ. ನಾವ್ ಹೇಳ್ತೀವಿ ಸರ್, ಕೊಲೆ ಯಾರ್ಡ್ ಮಾಡಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇದ್ವಿ. ವೆಯ್ಟ್ ಮಾಡೋದಾ? ಯಾವನೋ ಒಬ್ಬ ನಶೆ ಮಾಡಿಸಿ ಹುಡುಗಿರ್ ಬೇಟೆ ಆಡ್ತಾನೆ, ಪ್ರಶ್ನೆ ಮಾಡೋ ಹುಡುಗಿನ ಮುಗಿಸ್ಬಿಡ್ತಾನೆ. ಅಂತವನ್ನ ಹಿಡಿಯೋದಕ್ಕೆ ಮುಹೂರ್ತ ನೋಡ್ಬೇಕಾ ನಾವು? ಒಂದೇ ಎನ್ಕೌಂಟರ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಮಾವಿನಕಾಯಿಗಳು. ನಾನು ಡಿಸೈಡ್ ಮಾಡಾಯ್ತು. ನಾನು ಹೋಗಿ ನಾಳೆ ಲೋಕೇಶ್ನ ಕರ್ಕೊಂಬರ್ತೀನಿ. ನೀವು 3 ಜನ ಇವನ್ನ ಕರ್ಕೊಂಬನ್ನಿ. ಪ್ಲಾನ್ ಮಾಡಿರೋ ಥರ ಕರೆಕ್ಟಾಗಿ ಕ್ಲೋಸ್ ಮಾಡೋಣ. ಕೈ ಬಿಡಿ ಸರ್, ನನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್? ನನ್ನ ಕೋರ್ಟ್ ಕರ್ಕೊಂಡು ಹೋಗಿ ಸರ್. ಕೋರ್ಟಿಗೆ ತಾನೆ? ಒಳಗೊಂದು ಫುಡ್ ಕೋರ್ಟ್ ಇದೆ, ಕೊತ್ತು ಪರೋಟ ತಿನ್ಬಿಟ್ಟು ಆಮೇಲೆ ಮೇನ್ ಕೋರ್ಟ್ಗೆ ಹೋಗೋಣ. ಏಯ್, ನಿನ್ ಕೈ ಬಿಡಿಸು, ಕೈ ಬಿಡಿಸು ಅಂತ ತಾನೆ. ಏಯ್ ಬಾರಲೇ, ಹೇಳ್ತಾ ಇದ್ದಾನೆ ಬಾರ. ನಮ್ ಜನಗಳನ್ನ ಇಟ್ಕೊಂಡಿದ್ದಾರೆ ಸರ್. ಬನ್ನಿ ಸರ್, ಗನ್ ತಗೊಂಡು ಶೂಟ್ ಮಾಡಿ ಸರ್. ಕಾಪಾಡಿ ಸರ್, ಬನ್ನಿ ಸರ್. ಸರ್ ಸರ್, ನಾವಿಲ್ಲಿ ಟೆನ್ಷನ್ ಅಲ್ಲಿ ಇದ್ದೀವಿ, ನೀವು ಕೂಲ್ ಆಗಿ ಡೈರಿ ಜೊತೆ ಆಡ್ತಾ ಇದ್ದೀರಲ್ಲ ಸರ್. ಶೂಟ್ ಮಾಡಿ ಸರ್. ಒಡೆನ ಸುಡಬೇಕು ಅಂತ ಅಂದ್ರೆ ಎಣ್ಣೆ ಕುದಿಬೇಕು ತಾನೆ. ನನಗೆ ಯಾಕೆ ಟೆನ್ಷನ್? ಅವನ್ನಾದ್ರೂ ಕ್ಷಮಿಸ್ಬಿಡ್ಬೋದು. ಆಡಳಿತ ಪಕ್ಷಕ್ಕಾಗಿ ವಿರೋಧ ಪಕ್ಷನ, ವಿರೋಧ ಪಕ್ಷಕ್ಕಾಗಿ ಆಡಳಿತ ಪಕ್ಷನ ಮುಗಿಸೋನು. ಒಂದು ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಒಂದು ಹುಡುಗಿನ ಕೊಲೆ ಮಾಡ್ತಾರೆ ಅಂದ್ರೆ ಅವನಿಗೆ ಎಷ್ಟಿರ್ಬೇಡ. ಹೂಗಿಡದ ಮೇಲೆ ರಕ್ತ ಚೆಲ್ಲೋ ತರ ಆ ಹುಡುಗಿ ಸತ್ತಿರೋದನ್ನ ನೋಡಿದಾಗ ನಾನು ಮತ್ತೆ ನನ್ನ ಮಗಳನ್ನ ಕಳ್ಕೊಂಡ್ ಹಾಗ ಅನ್ನಿಸ್ತು. ನಿಮಗೂ ಒಬ್ಳು ಮಗಳು ಇದ್ದಾಳಲ್ವಾ? ಆ ರಾಘವಿ ಎಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ಲು. ಯಾವನೋ ಒಬ್ಬ ನಶೆ ವ್ಯಾಪಾರಕ್ಕೆ, ದುಡ್ಡಿನ ಆಸೆಗೆ ಒಂದು ಹುಡುಗಿ ಜೀವನ ತೆಗೆದ್ರಲ್ಲೋ. ಇದು ಯಾವ ಊರಿನ ನ್ಯಾಯ? ರಾಘವಿ ಯಾರಿಗೋಸ್ಕರ ಹೋರಾಡಿದ್ಲೋ ಆ ಹುಡುಗಿರ್ನ ಹೋಗಿ ನೋಡ್ದೆ. ಆ ನೀಚ ಕೆಲಸ ಮಾಡಿದವ್ರನ್ನ ಮುಗಿಸ್ಬೇಕು ಅಂತ ಹುಡುಕಾಡ್ದೆ. ಇದಕ್ಕೆಲ್ಲ ಕಾರಣ ಕ್ಲಬ್ಬೆ ಅಂತ ಗೊತ್ತಾಗಿ ಅಲ್ಲಿ ಹೋಗಿ ನೋಡಿದ್ರೆ ಆ ಓನರೇ ಸತ್ತೋಗಿದ್ದಾನೆ. ಅಲ್ಲೂ ಈ ನನ್ನ ಮಗ ಬಂದು ನಿಂತಿದ್ದಾನೆ. ನಾನು ಎಲ್ಲಿ ಹೋದ್ರೂ ಒಳ್ಳೆ ಬೇತಾಳ ತರ ಬಂದು ನಿಂತಿರ್ತಾನೆ. ಆದ್ರೆ ಅವತ್ತು ತಪ್ಪು ಮಾಡ್ಬಿಟ್ಟೆ ಸರ್. ನನ್ ರಾಘವಿ ಫೋನ್ ಮಾಡಿದಾಗ ಆ ಜಾಗಕ್ಕೆ ಹೋಗಿದ್ರೆ ಅವಳನ್ನ ಕಳ್ಕೋತಾ ಇರ್ಲಿಲ್ಲ. ಅವಳ ಸಾವಿಗೆ ಯಾರು ಕಾರಣ, ಅವಳನ್ನ ಕೊಂದವ್ರು ಯಾರು ಅಂತ ತಿಳ್ಕೊಳಕ್ ಆ ಕ್ಲಬ್ಗೆ ಹೋಗಿದ್ದೆ. ಕೊಂದವ್ನ ಬಿಟ್ಟು ಇವರು ನನ್ನನ್ನು ಕೂಡ ಹಾಕಿದ್ರು. ಮತ್ತೆ ಹೇಳ್ತಿದ್ದೀನಿ ಸರ್, ನನ್ ರಾಘವಿನ್ ಕೊಂದವನೇ ಕ್ಲಬ್ ಓನರ್ ಜೋನು ಕೊಂದಿರ್ಬೇಕು. ಸರ್ 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 ಸರ್, ಏನೇನೋ ಮಾತಾಡಿ ಮಾತು ಚೇಂಜ್ ಮಾಡ್ತಾ ಇದ್ದಾನೆ ಸರ್. ಹಣೆಗೆ ಕರೆಕ್ಟ್ ಆಗಿ ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಸರ್. ಎದೆಗೆ ಹೊಡಿಬೇಕಾ ಅಥವಾ ಹಣೆಗ? ಆ ಕ್ಲಬ್ ಓನರ್ನ ಮುಗಿಸಿರ್ತಾರ. ನಿಮಗ ಏನ್ ಚೆನ್ನಾಗಿ ಬರುತ್ತಲ್ಲ ಮಹೇಂದ್ರನ್? ಸರ್ ಏನ್ ಹೇಳ್ತಾ ಇದೀರಿ ಸರ್? ಕ್ಲಬ್ ಓನರ್ನ 3 ಜನ ಸಾಯಿಸಿದ್ದ. ಸುಳ್ಳು ಹೇಳಿದ್ರೆ ನೀವು ತಪ್ಪಿಸ್ಕೋಬಹುದು. ಪ್ಲೂರಲ್ ಅಲ್ಲಿ ಹೇಳಿ ಜೊತೆಗಿರೋರ್ನೇ ತಗ್ಲಾಕ್ಸಿದ್ರ. ಯೋ, ಏನು ಹೇಳ್ತಿದ್ಯಾ? ಸರ್ ಆ ಮನುಷ್ಯ ಹೇಳೋದು ನಂಬೇಡಿ ಸರ್. ನಾನು ಅವ್ರು ಹೇಳಿದ್ದನ್ನ ನಂಬಲಿಲ್ಲ. ಜೋ ರೂಮಲ್ಲಿ ನಕುಲಲ್ಲಿ ಇಟ್ಟಿದ್ದ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ದ ವಿಷಯನ ಮಾತ್ರ ನಂಬಿದೆ. ಬೇಕೋ ಇಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ.
ಈ ವಿಡಿಯೋ ನೋಡಿ ಸರ್, ನಿಮಗೆ ಸತ್ಯ ಗೊತ್ತಾಗುತ್ತೆ. ನಿಜತೆ ಪ್ರಾಬ್ಲಮ್ ಆಯ್ತು ಅಂದ್ರೆ ರಾಘವಿನ ಇಲ್ಲೇ ಸಾಯಿಸ್ಬೇಕಿತ್ತಾನೆ. ನೀನ್ ಇಲ್ಲೆಲ್ಲ ಮಾಡೋದು ಸ್ಟೇಷನ್ಗೆ ಬಂದು ನಮ್ಗೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾಳೆ. Hey, calm. That's why I pay you more. Girls too. Hey, ನೀನ್ ಕೊಟ್ಟಂತ ಆಧಾರದಿಂದ ಅವ್ಳು ಸ್ಟೇಷನ್ ಬಂದಿದ್ದು. ಇಷ್ಟೊತ್ತಿಗಾಗಲೇ ಇನ್ಸ್ಪೆಕ್ಟರ್ಗೆ ಎಲ್ಲಾ ವಿಷಯ ಗೊತ್ತಾಗಿರ್ಬೇಕು. ಈಗ ಮನುಷ್ಯ ಇಲ್ಲಿಗೆ ಬರ್ಬೇಕಾದ್ರೆ ನೀನು ಇದ್ರೆ ನಮ್ಗೇನೆ ಪ್ರಾಬ್ಲಮ್. ಅದಕ್ಕಾಗೆ ನಿಮ್ 3 ಜನನೇ ನನ್ನ ರಾಘವಿನ್ ಕೊಂದಿದ್ದು ಅಂತ ಗೊತ್ತಾದಾಗ ನನ್ನ ಉಸಿರು ನಿಂತೋಯ್ತು ಕಣ್ರೋ. ಜನನು ಅದೇ ಸ್ಟೇಷನ್ ಮುಂದ್ಗಡೆ ಮುಗಿಸ್ಬಿಡ್ತಿದ್ದೆ. ಆದ್ರೆ ಇವ್ರೆ ನೀನ್ ಯಾಕ ಮೃಗಗಳನ್ನ ಕೊಂದು ಜೈಲಿಗೆ ಹೋಗ್ತೀಯಾ, ನಾನ್ ನಿನಗ್ ದಾರಿ ತೋರಿಸ್ತೀನಿ ಅಂತ ಹೇಳಿ ನನ್ ಕೋಪನ್ ಕಂಟ್ರೋಲ್ ಮಾಡ್ಸೋದು. ಅಯ್ಯೋ ಪಾಪಿಗಳ, ನನ್ಗಿಂತ ಕೆಟ್ಟವ್ರೇನ್ರೋ ನೀವುಗಳು. ಆಗದಿಲ್ಲ ಕದ್ರಬೇಡ, ಆಗೋದಿಲ್ಲ. ಎಲ್ಲಾ ಬುದ್ಧಿವಂತರು ಯಾವಾಗ್ಲಾದ್ರೂ ಮುಟ್ಟಾಡ್ರಾಗಿರ್ಬಹುದು. ಎನ್ಕೌಂಟರ್ ತನಕ ಮಾತಾಡ್ತಿದ್ದೆ, ಆದ್ರೆ ಅವನ ಮೇಲೆ ನೀನ್ FIR ಹಾಕ್ದೇ ಇದ್ದಾಗ್ಲೇ ನಮ್ಗಳಿಗೆಲ್ಲ ನಿನ್ ಮೇಲೆ ಡೌಟ್ ಬಂತು. ಬುಲೆಟ್ ಇಲ್ದಿರಂತ ಗನ್ ತಗೊಂಡು ಏನ್ ಮಾಡ್ತೀಯ ನೀನು? ಶೂಟ್ ಮಾಡ್ತೀಯ ನನ್ನ? ಶೂಟ್ ಮಾಡಿ ಸರ್, ಶೂಟ್ ಮಾಡಿ, ಇವಾಗ ಶೂಟ್ ಮಾಡಿ ಸರ್, ಶೂಟ್ ಮಾಡಿ ಬನ್ನಿ ಸರ್. ಧೈರ್ಯ ಇದ್ರೆ ಸಾಲದಿಲ್ಲ, ಗನ್ ಒಳಗಡೆ ಬುಲೆಟ್ ಇರ್ಬೇಕು, ಅದೇ ಮುಖ್ಯ. ಸರ್ ಎಸ್ಕೇಪ್ ಆಗ್ಬಿಟ್ರು ಸರ್. ಗೊತ್ತು, ಪಬ್ಜಿ ಗೇಮ್ ಆಡೋಣವಾ? ಪಬ್ಜಿ ಅಂದ್ರೆ ಬಜ್ಜಿ ಅವರ ಸಿಸ್ಟರ್. ಓಡಕ್ ಬಿಟ್ಟು ಎತ್ತೋದು ಅಂತ ಅರ್ಥ. ಏನೋ ದೊಡ್ಡ ಪ್ಲಾನ್ ಹಾಕಿರೋ ಒಂಥರ ನನ್ನನ್ನ ಇಲ್ಲಿ ಕರೆದ್ರು. ಈಗ ಓಡೋದಕ್ ಬಿಟ್ಬಿಟ್ಟು ನನ್ನನ್ನು ಶೂಟ್ ಮಾಡಾಕಿದ್ರೆ ಅಬ್ಬಾ. ಅವನು ಪಬ್ಜಿ ಗೇಮ್ ಅಂತ ಹೇಳಿ ನನ್ನ ಶೂಟ್ ಮಾಡಕ್ ಹೋದ. ಅವನನ್ನು ಹೊಡಿಬೇಕು ಅಂದ್ರೆ 3 ಜನ ಸಾಲಲ್ಲ, 4 ಜನ ಬೇಕು. ನಾನು ನಿಮ್ ಜೊತೆ ಸೇರ್ಕೋತೀನಿ. ನಾವ್ 4 ಜನ ಸೇರ್ಕೊಂಡು ಅವನ್ನ ಹೋಗೇ ತಾನೆ. ಬ್ಲಡಿ ಕ್ರಿಮಿನಲ್ಸ್, ಕರೆಕ್ಟ್ ಆಗಿ ಕಂಬಿ ಹಿಂದೆ ನಿಂತಿದ್ದೀರಾ. ಆದ್ರೆ ನನ್ನ ಐಡಿಯಾ ಇದಲ್ಲ. ಯಾಕ್ರೋ, ಯಾಕೆ ಈ ತರ ಪೊಲೀಸ್ ಡ್ರೆಸ್ ಹಾಕೊಂಡು ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದೀರಾ? ಮಿಸ್ಟರ್ ಯೋಗ್ಯ, ಇಲ್ಲಿ ಯಾವ ತಪ್ಪು ಪೊಲೀಸ್ ಹೆಲ್ಪ್ ಇಲ್ದೆ ನಡೆಯೋದೇ ಇಲ್ಲ. ಅಂತ ತಪ್ಪು ಈ ಪೊಲೀಸ್ ಮಾಡಬಾರ್ದು. ಕರೆಕ್ಟ್ ಪೊಲೀಸ್ ಅವ್ರೆ, ಲಾಜಿಕ್ ಆಗಿ ಯೋಚನೆ ಮಾಡ್ತಾ ಇದ್ದೆ. ಯಾರೇ ಅವನೇನೇನೋ ಮಾತಾಡ್ತಾವನೆ. ಕದ್ರವೇಲ್ ಕೇಳ್ತಾನೆ ಇದ್ದಲ್ಲ ರಾಘವಿನ್ ಹೇಗ್ ಕೊಂದೆ ಅಂತ. ನೋಡು ಹೀಗೆ ಸ್ಟೇಷನ್ ಹೋಗ್ಬೇಕು, ಇಲ್ಲಾಂದ್ರೆ ನಾವು ಹೋಗ್ತೀವಿ. ಅಲ್ಲೇ ಇರೋ, ಬರ್ತೀವಿ. ಏಯ್ ಸಾರಿ ಕಣ್ರೋ, ನಾನ್ ನಿಮ್ನ ಸಾಮಾನ್ಯದವ್ರು ಅನ್ಕೊಂಡೆ, ಆದ್ರೆ ನೀವು ಭಯಂಕರವಾದವ್ರು. ಜಗ್ಲಾನೇ ಬೇಡ, ಬಿಟ್ಬಿಡ್ರಪ್ಪ, ತಪ್ಪಿಸ್ಕೊಂಡ್ರೆ ಸಾಕು.
ಶೂಟ್ ಮಾಡು, ಬಂದು ತಲೆ ಒಟ್ಟು ಹಾಕೋ. ಮುಖಾನ ನೋಡ್ತಾ ಇದ್ದೆ, ಹೊಡೆದು ಸಾಯಿಸು. ಆಟೋ ಡ್ರೈವರ್ ಬಾಯಲ್ಲಿ ಸೈನೈಡ್ನ ಹಾಕಿದ್ರು. ಪೋಸ್ಟ್ ಮಾರ್ಟಮ್ ಮಾಡಿ ಡಾಕ್ಟರ್ ಕೈಯಲ್ಲಿ ಸುಳ್ಳು ಹೇಳಿಸಿದ್ರು. ಇದೆಲ್ಲಾನು ಆ 3 ಜನ ಮಾಡಿರೋ ಕೆಲಸ. ನಿನ್ ರಾಘವಿಯಿಂದ ತುಂಬಾ ಹುಡುಗಿರ್ ಜೀವನ ಉಳಿಯೋ ಹಾಗಾಯ್ತು. ಆದರೆ ನನ್ನ ರಾಘವಿನ ಕಾಪಾಡೋಕ್ಕಾಗಲಿಲ್ಲ ಸರ್. ನಾನು ನಿಮ್ಗೆ ಆ ಡೈರಿ ಕೊಡದೆ ಹೋಗಿದ್ದಿದ್ರೆ ಇನ್ನೂ ಹುಡುಕ್ತಾನೆ ಇರ್ತಿದ್ರಿ ಅಲ್ವಾ? ಏಯ್,
ಬುದ್ಧಿ ಇಲ್ದೆ ಏನೇನೋ ಮಾತಾಡ್ಬೇಡ. ನೀನು ಆ ಡೈರಿನ ತಗೊಳ್ದೇ ಇದ್ದಿದ್ರೆ ಈ ಕೇಸ್ ಈಗಾಗ್ಲೇ ಮುಗ್ದೋಗಿರೋದು. ದಬಾಕದ್ರಿ ಸರ್, ನಿಮ್ಗೆ ಗನ್ ಕೊಡೋದ್ರ ಬದಲು 2 ಚಪಾತಿ ಕೊಟ್ಟು ಸುಡಿ ಅಂತ ಹೇಳ್ಬೇಕಿತ್ತು. ಬುಲೆಟ್ ಇದೆಯಾ ಅಂತ ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ರಲ್ಲ. ನಿನ್ ಹತ್ರ ಬುಲೆಟ್ ಇದೆ ತಾನೆ? ಶೂಟ್ ಮಾಡೋ ತಾನೆ? ಟಿಶ್ಯೂ ಈಗ ಓಕೆ ತಗೋ, ಹಾಂ ಹಾಕೋ. ಥ್ಯಾಂಕ್ಸ್ ಸರ್. ಬಿ ಸೇಫ್. ಕಷ್ಟ ಆಗೋ ಕೇಸ್ ಇದ್ರೆ ಕರೀರಿ ಸರ್. ಶ್ಯೂರ್, ಅದನ್ನು ಇದೇ ತರ ಮುಗಿಸ್ಕೊಂಡ್ ಬಂದು ಹೇಳ್ತೀನಿ.